ದೇವರೇ, ನನ್ನನ್ನು ಶೋಧಿಸಿ ನನ್ನ ಹೃದಯವನ್ನು ತಿಳಿದುಕೋ, ನನ್ನನ್ನು ಪರೀಕ್ಷಿಸಿ ನನ್ನ ಆಲೋಚನೆಗಳನ್ನು ತಿಳಿದುಕೋ. ಈ ರೀತಿ ನಾವು ಯಾರಾದರೂ ಪ್ರಾರ್ಥಿಸುವವರಾಗಿದ್ದೇವೋ, ನಾವು ಮಾಡೋ ಪ್ರಾರ್ಥನೆ, ದೇವರೇ ನಮ್ಮನ್ನು ಆಶೀರ್ವದಿಸು, ಎಲ್ಲರನ್ನು ಆಶೀರ್ವದಿಸು ಎಂಬುದಾಗಿ ಆಗಿರುತ್ತದೆಯಲ್ವಾ? ಆದರೆ ಕೀರ್ತನೆಗಾರನು ಪ್ರಾರ್ಥಿಸುವುದು, ದೇವರೇ ನನ್ನನ್ನು ಶೋಧಿಸು, ನನ್ನ ಹೃದಯವನ್ನು ತಿಳಿದುಕೋ, ನನ್ನ ಹೃದಯವು ಹೇಗಿದೆ ಎಂದು ತಿಳಿಯುವುದಕ್ಕಿಂತ ಹೆಚ್ಚಾಗಿ, ದೇವರೇ ನೀನು ನನ್ನ ಹೃದಯವನ್ನು ತಿಳಿದರೆ ಒಳ್ಳೆಯದಿತ್ತು ಎಂದು, ನನ್ನನ್ನು ಪರೀಕ್ಷಿಸಿ ನನ್ನ ಮನಸ್ಸಿನ ಸ್ಥಿತಿಯನ್ನು ತಿಳಿದುಕೋ ಎಂದು. ಇದರ ಮುಖ್ಯ ಅರ್ಥ ಇಷ್ಟೇ: ನನ್ನ ಜೀವಿತದಲ್ಲಿ ದೇವರೇ ಒಂದು ಬದಲಾವಣೆ ಅವಶ್ಯಕವಾಗಿದೆ. ನನ್ನ ಹತ್ತಿರವಿರುವವರು, ನನ್ನ ಸಂಬಂಧಿಕರು ಬದಲಾಗಬೇಕು ಎಂದಲ್ಲ, ಮೊದಲು ನಾನು ಬದಲಾಗಬೇಕು. ದೇವರ ಆಲೋಚನೆ ನಿನ್ನಲ್ಲಿ ಪ್ರಕಟವಾಗಬೇಕಾದರೆ, ದೇವರ ಆಲೋಚನೆ ನಿನ್ನಲ್ಲಿ ಕಾರ್ಯ ಮಾಡಬೇಕಾದರೆ ಮೊದಲು ನಾನು ಬದಲಾಗಬೇಕು ಎಂಬ ಮನಸ್ಥಿತಿ ಬರಬೇಕು. ಹೆಚ್ಚಾಗಿ ನಮ್ಮ ಮನಸ್ಥಿತಿ ಯಾವ ರೀತಿ ಇರುತ್ತದೆ? ಅವನು ಸರಿಯಿಲ್ಲ, ಅವಳು ಸರಿಯಿಲ್ಲ, ಗಂಡ ಹೇಳ್ತಾನೆ ಹೆಂಡತಿ ಸರಿಯಿಲ್ಲ ಎಂದು, ಹೆಂಡತಿ ಹೇಳ್ತಾಳೆ ಗಂಡ ಸರಿಯಿಲ್ಲ ಎಂದು, ತಂದೆ ತಾಯಿ ಹೇಳ್ತಾರೆ ಮಕ್ಕಳು ಸರಿಯಿಲ್ಲ ಎಂದು, ಮಕ್ಕಳ ಹತ್ರ ಕೇಳಿದರೆ ತಂದೆ ತಾಯಿ ಸರಿಯಿಲ್ಲ ಎಂದು. ಹಾಗಾದರೆ ನನ್ನನ್ನು ಕೇಳುವ ಪ್ರಿಯರೇ, ಮೊದಲು ನಾವು ಹೇಳಬೇಕು, ದೇವರೇ ನನ್ನಲ್ಲಿ ಒಂದು ಬದಲಾವಣೆ ಬೇಕು. ಒಳ್ಳೆಯ ಮನಸ್ಸಿನಿಂದ, ಒಳ್ಳೆಯ ಹೃದಯದಿಂದ, ದೇವರೇ ನನ್ನಲ್ಲಿ ಒಂದು ಬದಲಾವಣೆ ಅವಶ್ಯಕತೆ ಇದೆ ಎಂದು ಹೇಳಬೇಕು.